ಅದು ನೆರವೇರಲೇಬೇಕು, ಅಲ್ಲಿ ತನಕ ಬಿಡುವುದಿಲ್ಲ. ಅದು ಯಾಕೆ ಗೊತ್ತಿದೆಯಾ? ಅದು ಮಗಳಾಗಲಿ ಹೆಂಡತಿಯಾಗಿ ಅಲ್ಲ, ಹಠಕ್ಕೊಂದು ಮೌಲ್ಯ ಬಂದದ್ದೇ ಹೆಣ್ಣು ಮಕ್ಕಳಿಂದ. ಹೌದಾ? ಹಠವಾದಿಗಳು ಅಲ್ಲ, ಆ ಶಬ್ದಕ್ಕೆ ಮೌಲ್ಯ ಬಂದದ್ದೇ ಹೆಣ್ಣು ಮಕ್ಕಳಿಂದ. ಹಾಗೆ ಹೆಣ್ಣು ಮಕ್ಕಳು ಇರ್ಲಿಲ್ಲ ಅಂತಾದ್ರೆ ಆ ಶಬ್ದಕ್ಕೆ ಪಾಪ ಮೌಲ್ಯವೇ ಇರಲಿಲ್ಲ. ಈ ಮಾನ ಮರ್ಯಾದೆ ಇದೆಲ್ಲ ಅವರಿಂದಲೇ ಗೌರವ ಅಂತ ಪದಗಳು. ಹೌದಪ್ಪ, ಹೆಣ್ಣು ಮಕ್ಕಳಿಗೆ ಮಾತ್ರ ಮಾನ ಮರ್ಯಾದೆ ಇರುವುದು. ನಿಮ್ಮಲ್ಲಿ ಯಾಕೆ ಹೇಳಿಲ್ಲ? ನಾನು ಕೇಳೋಲ್ಲ. ಈಗ ಹೇಳಲೇಬೇಕಾ? ತಂದೆ ಎಷ್ಟು ಉಳಿಸಿಕೊಳ್ಳುವ ಯೋಚನೆ ನಿಮಗಿರಬೇಕು. ಅದೇನು ಗೊತ್ತುಂಟಾ? ಬೇಡಪ್ಪ ಬಿಡಿ, ಆ ಬಗ್ಗೆ ನಾವು ಯಾಕೆ ಮಾತನಾಡಬೇಕಲ್ವಾ? ಅಲ್ವಾ? ಅಮ್ಮನ ವಿಚಾರವನ್ನು ಹೇಳೋಣ ಎಂದು ಭಾವಿಸಿದ್ರಿ. ನನ್ನಮ್ಮ ಹೇಳಿದ್ರು, ನಮ್ಮಪ್ಪ ಈಗ ದೇಶವನ್ನು ರಾಜ್ಯವನ್ನು ಆಳುವಂತಹ ಮುಖ್ಯಮಂತ್ರಿ. ಹೌದು, ಅವರಿಗೆ ಹೆಂಡತಿಯ ಜೊತೆಯಲ್ಲಿ ಮಾತನಾಡುವ ಸಮಯ ಇಲ್ಲ ಮಗನೇ, ನೀನೇ ಹೋಗಿ ಮಾತನಾಡಿಸುವಂತ. ಹಾಗೆ ಯಾವಾಗಲೂ ಹೊತ್ತಿಗೆ ಸರಿಯಾಗಿ ನೀವು ಬಂದವರಲ್ಲ. ನಾನು ಮಲಗಿದ ಮೇಲೆ ಬರುವುದು, ನಾನು ಹೇಳುವುದಕ್ಕಿಂತ ಮುಂಚೆ ಹೊರಗೆ ಹೋಗುವುದು. ಕಾರ್ಯದ ಒತ್ತಡ ಹಾಕುಂಟು ಮಗಳು ಏನು ಮಾಡುವುದು? ರಾಜ್ಯದ ಭವಿಷ್ಯ ಅದಕ್ಕೆ ರಾಜಕಾರಣಿಗಳಿಗೆ ಮನೆ ಭವಿಷ್ಯ ಎರಡನೇ ಏನಾಗ್ತದೆ. ಮೊದಲು ದೇಶದ ಭವಿಷ್ಯ ಮುಖ್ಯ ಅಲ್ವೇನೆ. ಲೋಕ ಕಲ್ಯಾಣ ಮಾಡುವವರಿಗೆ ಕುಟುಂಬ ಕಲ್ಯಾಣದ ಬಗ್ಗೆ ಚಿಂತೆ ಇರಬೇಕಪ್ಪ. ಇರಬೇಕು. ಯಾರು ಸರಿಯಾಗಿ ತನ್ನ ಕುಟುಂಬವನ್ನು ನೋಡಿಕೊಳ್ಳುತ್ತಾನೆ ಅವನು ಮಾತ್ರ ದೇಶ ಕಾಯುವುದಕ್ಕೆ ಸಾಧ್ಯವಾಗುತ್ತದೆ. ಯಾರು ಆಳಾಗಿರುತ್ತಾನೋ ಅವನು ಆಳುವವನಾಗುತ್ತಾನೆ. ಆಳಿನ ಮನಸ್ಥಿತಿಯನ್ನು ತಿಳಿದುಕೊಳ್ಳದೆ ಇದ್ದವನು ಆಡಳಿತವನ್ನು ನಡೆಸಿ ಪ್ರಯೋಜನ. ನೀವು ಒಳ್ಳೆಯವರಪ್ಪ. ಯಾಕೆ ಗೊತ್ತುಂಟ? ನನ್ನ ಹೆಂಡತಿಗೆ, ಅದು ನಿಮ್ಮ ಅಮ್ಮನಿಗೆ ನನ್ನ ಸರ್ವಥಾ ರಾಜಕೀಯ ವ್ಯವಹಾರಗಳಿದ್ದೆಲ್ಲ ನೋಡಿ ಮನೆಯವರ ಜವಾಬ್ದಾರಿಯಿಂದ ಹೊಡಿಬಿಟ್ಟಿದ್ದೆ. ಯಾವಾಗ ಗಂಡು ಹೆಂಡತಿ ಈ ಅನುಕೂಲದಿಂದ ಸಾಗಿದರೆ ಕುಟುಂಬ ಕಲ್ಯಾಣವೂ ಆಗುತ್ತದೆ, ಲೋಕ ಕಲ್ಯಾಣವೂ ಆಗ್ತದೆ. ಮೂರು ಪ್ರಶ್ನೆ ನಿಮ್ಮಲ್ಲಿ. ಗುರುಮಟ್ಟದಲ್ಲಿ ಪದವಿಯನ್ನು ಪೂರೈಸಿ ಹೊರಗೆ ಬರುವಾಗ ನಮ್ಮ ಕುಲಪತಿಗಳು ಗುರುಗಳು ಕೇಳಿದಂತಹ ವಿಷಯ ಏನು? ಮಕ್ಕಳೇ, ಇದು ನಿಮ್ಮ ಜೀವನಕ್ಕೆ ಸಂಬಂಧಪಟ್ಟದ್ದು.
ಮೂರು ಪ್ರಶ್ನೆ ನಮ್ಮ ಯಾವುದೇ ಆ ಪದವಿಗೆ ಸಂಬಂಧಪಟ್ಟದ್ದಲ್ಲ, ಹಾ. ಇದು ಜೀವನಕ್ಕೆ ಸಂಬಂಧಪಟ್ಟದ್ದು. ಸರಿ. ಒಂದು ಎಷ್ಟು? ಒಂದು ಇಲ್ಲಿ ಕುಳಿತಂತಹ ಮಕ್ಕಳಿಗೆ ಕೇಳಿದ್ರು ಹೇಳ್ತಾರೆ, ಈ ಮಗುವನ್ನೇ ಕೇಳಿದ ಹೇಗೆ ಒಂದು ಎಷ್ಟು ಮಗ? ಒಂದು ಅಪ್ಪ, ನಿಮ್ಮ ಲೆಕ್ಕಾಚಾರದಲ್ಲಿ ಎಷ್ಟು? ನಮ್ಮ ಎಲ್ಲರ ಲೆಕ್ಕಾಚಾರದಲ್ಲಿ ಒಂದು ಎರಡೇ. ಜ್ಯೋತಿಷ್ಯರ ಲೆಕ್ಕದಲ್ಲಿ ಒಂದು ಮೂರಾಗುವ ಸಂಭವ ಇದೆಯಂತೆ. ಅಲ್ಲ, ಕೆಲವೊಮ್ಮೆ ಹಾಗಾಗುತ್ತದೆ. ನಾವು ಜ್ಯೋತಿಷಿಗಳಲ್ಲ. ಆದ್ರೆ ನಾನು ಹೇಳೋದು ಎಷ್ಟು ಬಂದಿರ ಒಂದೇ ಆಗುವುದಪ್ಪ. ಒಂದು ಒಂದಾಗುವುದ? ಹೌದು. ಅಲ್ಲ, ನನಗೆ ಸರಿ ಅರ್ಥ ಆಗ್ತಾ ಇಲ್ವೋ, ನೀನು ಹೇಳಿ ಸರಿ ಆಗ್ತಾ ಇಲ್ವೋ? ನಾನು ಜೀವನ ಎನ್ನುವಂತ ಒಂದು ಶಬ್ದವನ್ನು ಪ್ರಯೋಗಿಸಿದ್ದೇನೆ. ಹಾಗೆ ಜೀವನ ಎಂದರೆ ನೀನು ಎನ್ನುವಂತ ಅರ್ಥ, ಜೀವನ ಎಂದರೆ ನದಿ ಎನ್ನುವಂತ ಅರ್ಥ. ಅಪ್ಪ, ಒಂದು ನದಿ ಈ ಕಡೆಯಿಂದ ಹರಿದು ಬರುತ್ತದೆ, ಮತ್ತೊಂದು ನದಿ ಈ ಕಡೆಯಿಂದ ಹರಿದು ಬರುತ್ತದೆ. ಈ ಎರಡು ನದಿಗಳ ಸಮಾಗಮದಿಂದ ಒಂದೇ ನದಿಯಾಗಿ ಹೋಗುತ್ತದೆ, ಸಂಗಮವಾಗುತ್ತದೆ. ಅದು ನದಿಯಾಗಿ ಜೀವನವಾಗಿ ಸಮುದ್ರವನ್ನು ಸೇರುತ್ತದೆ, ಮಹಾನದಿಯಾಗಿ ಸಾಗುತ್ತದೆ. ಸಂಸಾರ ಎನ್ನುವಂತ ಸಮುದ್ರವನ್ನ ಎರಡೂ ನದಿಗಳು ಸೇರಿ ಅದು ಒಂದಾಗುತ್ತದೆ. ಹಾಗೆ ಅದಕ್ಕೆ ಒಬ್ಬಳು ಅಥವಾ ಒಬ್ಬನು ಒಂದು ನದಿಯ ಹಾಗೆ. ಅದು ಸುಮ್ಮನೆ ಹೇಳಿದ್ದಷ್ಟೇ ಮಗ. ಇತ್ತೀಚೆಗೆ ನಿನ್ನ ಬಗ್ಗೆ ಲಕ್ಷ್ಯ ಕೊಡ್ಲಿಕ್ಕೆ ಆಗಲಿಲ್ಲ. ಎಷ್ಟು ಬೇಡ, ನೀವು ಯಾಕೆ ಅದು ನಿಮ್ಗೆ ಹೇಳಿದ್ರೆ ಲಕ್ಷ್ಯ? ಸರಿ. ನಿಮಗೆ ಯಾವಾಗಲೂ ಹಾಗೆ ಬಂಗಾರ, ಒಡವೆ, ಧನ ಇದರದ್ದೇ ಚಿಂತೆ. ಲಕ್ಷ ಬೇಡ ಅಂತ ಹೇಳ್ತೀವಿ. ಬಂಗಾರ ಎಷ್ಟು ಬೇಕಂತ ಲಕ್ಷ ಬೇಡವಾ? ಸರಿ. ಇನ್ನೊಂದು ಪ್ರಬಂಧವನ್ನು ಮಂಡಿಸುವುದಕ್ಕೆ ಹೇಳಿದರು. ನಿಮ್ಮ ತಂದೆಯ ಬಗ್ಗೆ ಬರೆಯಬೇಕು. ಗೆಳತಿಯರದ ಎಷ್ಟು ಬರೆದಿದ್ರು ಗೊತ್ತಾ? ಊಟಗಟ್ಟಲೆ ಬರೆದಿದ್ರು. ನೀನು ಪುಸ್ತಕ ಬರೆದು ಬಿಸಾಗಿರ್ತಿ, ನನಗೆ ಗೊತ್ತಿಲ್ವಾ? ನನ್ನ ಮಗಳು ಎಂತಹ ಬುದ್ಧಿವಂತೆ, ಎಲ್ಲರೂ ಅನುಕರಿಸಬೇಕಾದ ಹೆಣ್ಣು. ನಾನು ಬರೆದಿದ್ದೇನೆ ರಾಜಕಾರಣಿ. ಒಂದೇ ಶಬ್ದವನ್ನು ಬರೆದಿದ್ದೆ, 5 ಅಕ್ಷರಗಳ ಒಂದು ಶಬ್ದವನ್ನು ಬರೆದಿದ್ದೇನೆ. ಅದರ ಅರ್ಥ ನೀವು ಸಮುದ್ರದ ಹಾಗೆಯಪ್ಪ. ಸಮುದ್ರದಲ್ಲಿ ಏನಿಲ್ಲ, ಏನುಂಟು, ಎಲ್ಲವೂ ಇದೆ. ನನಗೆ ಪ್ರಥಮ ಬಹುಮಾನ. ಶಬ್ದ ಬರೆದವರಿಗೆಲ್ಲ ಬಹುಮಾನ. ಆದ್ರೂ ಶಬ್ದಕ್ಕೆ ಅಷ್ಟು ಮಹತ್ವ ಉಂಟು. ಹಾಗಾಗಿ ನೀವು ಬರೆದದ್ದು. ಸೇನಾಧಿಪತಿಗಳ ಮಗಳು, ಅವಳು ನನ್ನಿಂದ 1 ವರ್ಷ ಸಣ್ಣವಳು. ಅವಳಿಗೆ ಮದುವೆಯಾಗಿದೆ, ಗಂಡನ ಮನೆಯಲ್ಲಿ ಇಲ್ಲ. ಮಗ, ವಿಷಯ ಏನು ಗೊತ್ತುಂಟ? ಕೆಲವೊಮ್ಮೆ ಹಾಗೆ ಇರ್ತದೆ. ಈಗ ಎಷ್ಟ ಕಡೆಯಲ್ಲೂ ನೋಡಿದ್ರು ಅವಿಭಕ್ತ ಕುಟುಂಬ. ಅವಿಭಕ್ತ ಕುಟುಂಬದಲ್ಲಿ ಹೆಣ್ಣು ಗಂಡನ ಮನೆಗೆ ಬಂದ ಮೇಲೆ ಆ ಅತ್ತೆ ಸೊಸೆಗೆ ಆಗುವುದೇ ಯಾವಾಗಲೂ ಜಗಳ, ಇರುಸು ಮುರುಸು. ಹಾಗಾಗಿ ಪಾಪ ತವರು ಮನೆಗೆ ಬಂದಿರ್ಬೇಕು. ಬಿಡುವವಳನ್ನು ಏನಾದ್ರೂ ನಾನು ಹೋಗಿ ಸಮಾಧಾನ ಮಾಡ್ತೇನೆ. ತವರು ಮನೆಗೆ ಬಂದದ್ದಲ್ಲ, ಅವಳು ಗಣಪತಿಯನ್ನ ಹಾಗೆ ಬಲೀಂದ್ರ ಪೂಜೆಗೆ ಬಂದಿದ್ದಾಳೆ. ಹಾಗೆ ಸರಿ. ಅವಳು ಗರ್ಭಿಣಿಯ? ಒಳ್ಳೆಯದಾಗಲಿ. ನಾಳೆಯೇ ಸೇನಾಧಿಪತಿಗಳನ್ನ ಕರೆದು ಇಷ್ಟು ಮೊತ್ತ ಅಂತ ಕೊಡ್ತೇನೆ ಅವಳ ಮಗಳ ಆರೈಕೆಗೆ. ಒಳ್ಳೆಯದಾಗಲಿ. ಅವಳು ನನಗಿಂತಲೂ ಸಣ್ಣವಳು. ಅವಳಿಗೆ ಮದುವೆಯಾಗಿದೆ, ಅವಳು ತವರಿಗೆ ಬಂದಿದ್ದಾಳೆ. ಜೀವನ ಪ್ರಬಂಧ, ಜೀವನ, ಮಹಾನದಿ, ಒಂದು